ಅರಕಲಗೂಡು ಕ್ಷೇತ್ರದ ಶಾಸಕ ಎ ಮಂಜು ಅವರಿಂದ ಕೇರಳಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆ. ಹೌದು, ವೈದ್ಯರು ಆಸ್ಪತ್ರೆಗೆ ಬರುವ ರೋಗಿಗಳ ನೋವಿಗೆ ಸ್ಪಂದಿಸಿದಾಗ ಮಾತ್ರ ಜನರ ಮನದಲ್ಲಿ ಶಾಶ್ವತವಾಗಿ ಉಳಿಯಲು ಸಾಧ್ಯ ಎಂದು ಶಾಸಕ ಎ ಮಂಜು ಅವರು ಹೇಳಿದರು. ಕೇರಳಪುರ ಪಟ್ಟಣದಲ್ಲಿ 1.80 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು. ವೈದ್ಯರೆಂಬುದು ಹುದ್ದೆಯಲ್ಲ, ಅದು ಪ್ರಾಮಾಣಿಕ ಸೇವೆಗೆ ಹೆಸರಾದ ಸೇವಕ ಎಂಬ ಭಾವನೆ ವೈದ್ಯರಲ್ಲಿರಬೇಕು. ವೈದ್ಯರು ಮತ್ತು ಸಿಬ್ಬಂದಿ ವರ್ಗ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು. ಯಾಕೆಂದರೆ ಇಲ್ಲಿಗೆ ಬರುವವರು ಬಡವರು, ಅಶಕ್ತರಾಗಿರುತ್ತಾರೆ. ಈ ಭಾಗದ ಚಿಕಿತ್ಸಾ ಕೇಂದ್ರಕ್ಕೆ ಸುಮಾರು 12,092 ಜನಸಂಖ್ಯೆ ಒಳಪಟ್ಟಿರುವುದರಿಂದ ಹೆಚ್ಚಿಗೆ ಹಾಸಿಗೆಗಳ ಹಾಗೂ ಸುಸಜ್ಜಿತ ಕಟ್ಟಡದ ಅವಶ್ಯಕತೆ ಇತ್ತು. ಹಾಗಾಗಿ ಈ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ. ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ವೈದ್ಯರು, ನರ್ಸ್ಗಳ ವಸತಿ ಗೃಹಗಳನ್ನು ನಿರ್ಮಿಸಲು ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದೇನೆ ಎಂದರು. ಈಗಾಗಲೇ ಆಸ್ಪತ್ರೆಯಲ್ಲಿ 3 ಜನ MBBS ವೈದ್ಯರಿದ್ದು ನಿರಂತರ ಸೇವೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ KSRTC ಬಸ್ ನಿಲ್ದಾಣದ ಸುತ್ತ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಜ್ಯೋತಿ ಕುಮಾರ್, ಸಹಾಯಕ ಕಾರ್ಯಪಾಲಿಕ ಅಭಿಯಂತರಾದ ರಶ್ಮಿ, ವೈದ್ಯರಾದ ಡಾಕ್ಟರ್ ಪ್ರಜ್ಞಾ, ಸುರೇಶ್, ಶಾಸಕರ ಆಪ್ತ ಸಹಾಯಕ ಸುನಿಲ್, ಗುತ್ತಿಗೆದಾರ ಜಗದೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರೆಗ್ಯುಲರ್ ಆಗಿರ್ತಕ್ಕಂಥದ್ದು. ಆಮೇಲೆ ಗೈನಕಾಲಜಿಸ್ಟ್ ಡಾಕ್ಟ್ರು ಕೂಡ ಒಂದು, ಜೊತೆಗೆ ಸ್ಟಾಫ್ ನರ್ಸು. ಆಮೇಲೆ ಇದರಲ್ಲಿ CBC ಅಂತೇಳಿ ಬರ್ತಕ್ಕಂಥದ್ದು ಪೋಸ್ಟ್ ಮಾರ್ಟಮ್ ರೂಮು ಇಲ್ಲಿ ಇಲ್ಲೇ ಮಾಡ್ಬೇಕು. ಮೊದಲೆಲ್ಲ ಕೊಂಡವರು ತೊಗೊಂಡೋಗಿ ಅಲ್ಲಿ ತೊಗೊಂಡೋಗಿ ಅಂತಿದ್ದು, ಅದಿಲ್ಲ. ಇನ್ಮೇಲೆ ಇಲ್ಲೇ ಮಾಡ್ತಕ್ಕಂಥದ್ದು. ಲ್ಯಾಬ್ ಫೆಸಿಲಿಟೀಸು, ಆಮೇಲೆ ECG ಇವೆಲ್ಲ ಸಂಪೂರ್ಣವಾಗಿ ಈ ಆಸ್ಪತ್ರೆಯಲ್ಲಿ ಮುಂದಿನ ದಿನಗಳಲ್ಲಿ ಆಗ್ತದೆ ಅಂತಕ್ಕಂಥದ್ದನ್ನ ಭರವಸೆ ಕೊಡ್ತಾ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರು ನಮ್ಮ ಆರೋಗ್ಯ ಇಲಾಖೆಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ನಾನು ಇಚ್ಛೆಪಡ್ತೇನೆ. ಇವತ್ತು ಹಾಸ್ಪಿಟ್ಲು ಸುಜಲಿತವಾಗಿ ಕಟ್ಟಿದ್ದಾರೆ. ಅದನ್ನು ಉಪಯೋಗ ಮಾಡ್ಕೋಬೇಕಾದರೂ ನಮ್ಮ ಜವಾಬ್ದಾರಿ, ನಮ್ಮ ಧರ್ಮ. ಆಸ್ಪತ್ರೆಯಿಂದ ದೇವಸ್ಥಾನಕ್ಕಿಂತ ಪವಿತ್ರವಾದದ್ದು ನಮ್ಮ ಗುಡಿ ಅದು. ಅದನ್ನು ನಾವು ಸಾರ್ವಜನಿಕ ಬಂಧುಗಳು ನಮ್ಮ ಮನೆ ರೀತಿಯಲ್ಲಿ ಅದನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಜವಾಬ್ದಾರಿ ಅಂಥೇಳಿ. ಈ ಡಾಕ್ಟರ್ಸು ಭಾರಿ ಕಡಿಮೆ ಈಗ ಬರೋದು. ಎಲ್ಲ ಸಿಟಿ ಪಾಪ್ಯುಲೇಷನ್ ಜಾಸ್ತಿಯಾಗಿ ಎಲ್ಲ ಸಿಟಿಗೆ ಹೋಗ್ಬಿಡ್ತಾರೆ. ಹಳ್ಳಿಗೆ ಬರ್ತಕ್ಕಂಥ ಸರ್ವಿಸ್ ಮಾಡೋಕ್ಕೆ ಬರ್ತಾ ಇರೋದೇ ಭಾರಿ ಕಡಿಮೆ. ಯಾಕೆ ಅಂದರೆ ಸೌಕರ್ಯ ಇಲ್ಲಿ ವಂಚಿತ ಆಗಿರ್ತೀವಿ ಅಂತ. ಬಹುಶಃ ಈಗ ಬರ್ತಕ್ಕಂಥವ್ರಿಗೆ ಯಾವುದೇ ಆದಂಥ ಇಲ್ಲಿ ಕೇರಳಪುರದಲ್ಲಿ ಸೌಕರ್ಯ ವಂಚಿತ ಆಗೋದಿಲ್ಲ. ಎಲ್ಲ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಂದು ಆಗಿರ್ತದೆ. ಈ ಪಟ್ಟಣದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಜವಾಬ್ದಾರಿ ಅಂತೇಳಿ. ಇನ್ನು ಮುಂದೆ ಆಸ್ಪತ್ರೆ ಚೆನ್ನಾಗಿ ನಡೀಲಿ, ನಿಮ್ಮ ಸಹಕಾರ ಅವ್ರಿಗಿರಲಿ. ಡಾಕ್ಟರ್ಸು ಒಳ್ಳೆಯದಾಗಲಿ. ಕಾಂಟ್ರಾಕ್ಟ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ, ಧನ್ಯವಾದಗಳು. ಬಸ್ಸು ನೈಟ್ ಆಲ್ಟ್ಗಳು ಇರ್ತಿದ್ದು, ಅದನ್ನು ಮನಗಂಡು ನನಗೆ ಸಿಕ್ಕಂಥ ಅವಕಾಶದಲ್ಲಿ ಈ ಭಾಗಕ್ಕೆ ಸೇವೆ ಮಾಡಲೇಬೇಕು ಅಂತೇಳಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಆ ಬಸ್ ಸ್ಟ್ಯಾಂಡನ್ನು ಕೂಡ ಈ ಊರಿಗೆ ಮಾಡಿಕೊಡ್ತಕ್ಕಂಥ ಒಂದು ಆಯಿತು. ಯಾಕೆಂದರೆ ಅವತ್ತು ಆ ಬಸ್ ಸ್ಟ್ಯಾಂಡ್ ಇಲ್ಲದೇ ಇದ್ದರೆ ಆ ಯಂಗ್ಸು ಪ್ರಯಾಣಿಕರಿಗೆ ಭಾರಿ ತೊಂದರೆ ಆಗ್ತಕ್ಕಂಥ ದಿನಗಳನ್ನು ಮನಗಂಡು ಅದನ್ನು ಮಾಡಿದ್ವು ನಾವು. ಅದಾದಮೇಲೆ ಇಲ್ಲಿವರೆಗೆ ಒಳಗಡೆ ಟಾರು ಹಾಕಿಲ್ಲ, ಜಲ್ಲಿನೂ ಹಾಕಿಲ್ಲ. ಈಗಾಗಲೇ ಒಪ್ಪಿಸಿದ್ದೀನಿ. ಈ ಬಾರಿ ಆ ಬಸ್ ಸ್ಟ್ಯಾಂಡು ಸಂಪೂರ್ಣವಾಗಿ ಕಾಂಕ್ರೀಟ್ ಮಾಡ್ತಾರೋ ಟಾರ್ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಳಗಡೆಗೆ ಧೂಳು ಬರದಾಗಿರ್ತಕ್ಕಂಥ ವ್ಯವಸ್ಥಿತವಾಗಿ ಮಾಡಿಕೊಡ್ತೀವಿ ಅಂತೇಳಿ ರಾಮನಗರ ಹೇಳಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಈ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗ್ತದೆ.